ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಇವತ್ತು ನಾನು ರೆಡಿಯಾಗಿ ಹೋಗ್ತಾ ಇರೋದು ಎಲ್ಲಿ ಅಂದರೆ ಅಲ್ಸೂರಲ್ಲಿರೋ ಅಂಗಲಿಂಗೇಶ್ವರ ಸ್ವಾಮಿ ಆಟೋ ಬುಕ್ ಮಾಡಿಕೊಂಡು ನಾನು ನಮ್ಮ ಅಕ್ಕ ಆಟೋದಲ್ಲಿ ಹೋಗ್ತಿದ್ವಿ. ಹಾಗೆ ಒಂದು ಫಿಟ್ ಚೆಕ್ ಮಾಡೋಣ ಅಂತ ಆಟೋದಲ್ಲೇ ಒಂದು ಸೆಲ್ಫಿ ತೊಗೊಂಡೆ. ಅಲ್ಲಿ ಟ್ರಾಫಿಕಲ್ಲಿ ಚೇಪೆಕಾಯಿ ಎಣ್ಣೆ ಇತ್ತು ಅಂತ ಅಲ್ಲೊಂದು ಚೇಪೆಕಾಯಿ ತೊಗೊಂಡು ಫೈನಲಿ ನಾವು ಅಲ್ಸೂರಿಗೆ ರೀಚ್ ಆದ್ವಿ. ಏನಪ್ಪ ವಿಶೇಷ ಅಂದರೆ ಅಲ್ಸೂರಲ್ಲಿ ಈಗ ಆಡಿ ಮಾಸ ಕಾವಡಿ ಎತ್ತೋ ಸೀಸನ್ ನಡೀತಿದೆ. ಸೊ ಅದನ್ನು ನೋಡೋಕ್ಕೋಸ್ಕರ ನಾನು ನಮ್ಮ ಅಕ್ಕ ಅಲ್ಸೂರಿಗೆ ಹೋದ್ವಿ. ಅಲ್ಲಿ ಹೋಗಿ ನಮ್ಮ ಅಕ್ಕ ಅವರ ಹಸ್ಬೆಂಡ್ ಅವರ ರಿಲೇಟಿವ್ ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಡು ನಾವು ಫೈನಲಿ ದೇವಸ್ಥಾನಕ್ಕೆ ರೀಚ್ ಆದ್ವಿ. ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ಇದ್ದಿತ್ತು ಹಾಗೂ ಅವರಿಗೆ ಮತ್ತು ಅಲ್ಲಿರೋ ಅಜ್ಜನಿಗೆ ಮುತ್ತುಮಾರಿಯಮ್ಮ ಎಂಬ ದೇವರು ಬರ್ತೈತಂತೆ. ಸೊ ಅದನ್ನು ನೋಡೋಕ್ಕೋಸ್ಕರ ಫಸ್ಟ್ ಟೈಮ್ ಹೋಗಿದ್ದಿತ್ತಲ್ವ, ಎಕ್ಸೈಟ್ಮೆಂಟ್ ಆಗಿದ್ದೆ. ಸೊ ಅದನ್ನು ನೋಡಿ ನಾನು ದರ್ಶನ ಪಡ್ಕೊಂಡೆ. ಸೊ ನೋಡಿ ಇದೇ ದೇವಸ್ಥಾನ, ಅಲ್ಲಿರೋ ದೇವಸ್ಥಾನ. ಸೊ ಇದು ಇತಿಹಾಸದಿಂದ ನಡ್ಕೊಂಡು ಬರ್ತಿದ್ದಂತೆ. ಸೊ ಅವ್ರ ದೇವ್ರು ತುಂಬಿದೆ ನೋಡಿ. ನಾನು ಸೊ ನೋಡಿದ್ರಲ್ವಾ ದೇವ್ರು ಬಂದಿತ್ತು. ಸೊ ಇದು ಅವರು ದೇವ್ರು ಬಂದಿತ್ತು ಒಂದು ಕಡೆ ಸೀನ್ ಆದರೆ, ಇಲ್ಲಿ ಇನ್ನೊಬ್ಬರಿಗೆ ಅದೇ ಸೇಮ್ ದೇವರು ಇವ್ರಿಗೂ ಬಂದಿತ್ತು. ಸೊ ಅದನ್ನು ನೋಡಿ ನಾನು ಏನು ನಿಜನಾ ಸುಳ್ಳ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಅಲ್ಲಿ ಬಂದು ಆ ಅಜ್ಜ ಬಂದು ಶಾಸ್ತ್ರ ಹೇಳ್ತಾರಂತೆ. ಸೊ ಮೈ ಮೇಲೆ ದೇವರಿರುವಾಗ ನಾನು ನನ್ನ ಫ್ಯೂಚರ್ ಕೆರಿಯರ್ ಬಗ್ಗೆ ನಾನು ಹೇಳಿದೆ. ತುಂಬ ಕಷ್ಟ ಬಿದ್ದು ಬಂದಿದೆಯಾ, ತುಂಬ ಕಷ್ಟ ಬಿದ್ದಿದೆಯಾ ಅಂತ ಹೇಳಿದ್ರು. ಸೊ ಅದಂತೂ ಅವ್ರು ಹೇಳಿದಂತೂ 100% ನಿಜ. ಸೊ ನಾನು ಅವ್ರ ದೇವ್ರ ದರ್ಶನ ಪಡ್ಕೊಂಡು ಪ್ರಸಾದ ತಿನ್ಕೊಂಡು ನಾನು ಅಲ್ಲಿ ಕರ್ಗ ನಡೆಯೋ ಕಾರ್ಯಕ್ರಮ ಆಗ್ತಾಯಿತ್ತು. ಫಸ್ಟ್ ಟೈಮಲ್ಲಿ ಹೋಗಿದ್ದು. ಸೊ ಎಕ್ಸೈಟ್ಮೆಂಟ್ ಆಗಿದ್ದೆ. ಸೊ ಅದನ್ನು ನೋಡಿಕೊಂಡು ನಾನು ಬಂದೆ. ಎಲ್ಲ ಪೂಜೆ ಮತ್ತು ಪ್ರಸಾದ ತಿಂದು ನಾನು ನಮ್ಮ ಅಕ್ಕೊಂದು ಸೆಲ್ಫಿ ವಿಡಿಯೋ ತೊಗೊಂಡು ಆಟೋ ಬುಕ್ ಮಾಡ್ಕೊಂಡು ಮನೆ ಸೈಡ್ ಬಂದ್ವಿ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಈ ವಿಡಿಯೋ ಇಷ್ಟವಾಗಿದೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.